ಹಾಯ್ ಪುಟ್ಟಣಿ, ಹಾಯ್ ಮಾಡು ಚಿನ್ನಮ್ಮ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಬೆಳಗ್ಗೆನೇ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತನಾ. ಸೊ ಇವತ್ತು ನಮ್ಮ ಬ್ರದರ್ ಅವ್ರದ್ದು ಹೋಟೆಲ್ ಓಪನಿಂಗ್ ಸೆರೆಮನಿ ಇದೆ. ಸೊ ಅಲ್ಲಿಗೆ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಆಲ್ 8 o'clock ಆಗಿದೆ. ಸೊ ನಮ್ಮ ದೊಡ್ಡಮ್ಮ ಬರಬೇಕು, ದೊಡ್ಡಮ್ಮಗೋಸ್ಕರ ಕಾಯ್ತಾ ಇದ್ದೀವಿ. ನಾನು ಮೋಕ್ಷಿತಾ ಆ್ಯಂಡ್ ನಮ್ಮ ಹಸ್ಬೆಂಡ್ ಎಲ್ಲ ರೆಡಿ ಆಗಿದೆ. ಸೊ ಇವತ್ತಿನ ಲಾಗ್ ಅದಾಗಿರುತ್ತೆ. ಹೋಟೆಲ್ಗೆ ಹೋಗಿ ಅಲ್ಲಿ ಲೈಕ್ ಪೂಜೆ ಎಲ್ಲ ಇರುತ್ತೆ. ಸೊ ಪೂಜೆದು ಸೊ ರಿಲೇಟೆಡ್ ಆ ವಿಡಿಯೋ ಇರುತ್ತೆ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ಟಕ್ಕಂಗೆ ಈ ಒಂದು ಡ್ರೆಸ್ನ ಹಾಕಿದ್ದೀನಿ, ಯೆಲ್ಲೋ ಕಲರ್. ಹಾಗೆ ಒಂದು ಬೊಟ್ಟು ಇಟ್ಟಿದ್ದೀನಿ ನಮ್ಮ ಪುಟ್ಟಕ್ಕಂಗೆ. ಚೆನ್ನಾಗಿ ಕಾಣಿಸ್ತಿದ್ದಾಳ ಮೋಕ್ಷಿತಾ. ಇಲ್ಲಿ ಬಲೂನ್ ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಮಾರ್ನಿಂಗ್ ಮಾಡೋದಕ್ಕಿಂತ ನೈಟೇ ಮಾಡಿಬಿಟ್ಟು ಹೋಗ್ಬೇಕಿತ್ತು. स्वामी जी की जय, माँ जी की जय. ಏನು ಮಾಡ್ಕೊಂಡಿಲ್ಲ ಮೈತ್ರಿ ಬೇಡ ಇವ್ರು ತೆಗೆದು ಇದು ಮೇಲೆ ತೆಗಿಬೇಕಿದ ಅಲ್ಲಿ ತೆಗಿಬಾರ್ದು. ಮೀನು ಅದಕ್ಕೆ ಕುಂಬಳಕಾಯಿಗೆ ಅದು ಅಭ್ಯಾಸಂಗೆ ತೆಗೆದ್ರಿ ಇಲ್ಲೆಲ್ಲ ತೆಗಿಬಾರ್ದು. ಇದು ತೆಗೆದ್ರೆ ಅದಕ್ಕೆ ಆಯಸ್ ಕಡಿಮೆ ಆಗುತ್ತೆ ಅಂತ, ಅಲ್ಲಿಗೆ ನಿಮಗೆ ಒಳ್ಳೆ ಆಗುತ್ತೆ ಅಂತ. ಎಷ್ಟು ಕುಂಕುಮ ಕಾಯಿ ಹೊಡಿ
ಬ್ರಾಹ್ಮಣ ವೇದಂ ಅಮೃತನಾದಕಂ ಪುರಂ ತಸ್ಮೈ ಬ್ರಹ್ಮ ಪಾಠ ಮನೋಪೂರ್ಣಂ ಭಾರತೀಯ ಹೊಡಿಬೇಕು ಹಂಗಲ್ಲ. ಪೂಜೆ ಮಾಡ್ಯಾರ ಪೂಜೆ ಮಾಡ್ರ ಪೂಜೆನೂ ಮುಗೀತು ಆ್ಯಂಡ್ ಊಟನೂ ಆಯಿತು. ಸೊ ನಾನು ಯೋಚನೆ ಮಾಡ್ತಿದ್ದೆ ಬೆಂಗಳೂರಿಗೆ ಹೋಗೋದಾ ಅಥವಾ ಇಲ್ಲೇ ಇರೋದಾ ಅಂತ. ಸತ್ಯಂಗೆ ಕೆಲಸ ಇತ್ತು, ಹೋಗಲೇಬೇಕಿತ್ತು. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಫುಲ್ಲು ತಲೆ ಬೇರೆ ನೋಯ್ತಾ ಇತ್ತು. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ತಾತನ ಮನೆ ಹತ್ರ ಡ್ರಾಪ್ ಮಾಡಿ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ವಿ. ಒಂದು ಕೂಡ ಹಾಕ್ತೀನಿ, ನಿಮ್ಮ ಮೈನ ಕಾಲು ಕಲಿತಾ ಇಟ್ರು ಒಂದು ಕೂಡ ಹಾಕ್ತೀನಿ. ಒಂದು ಸಲ ಖಂಡಿತ ಬಾಯ್ ಮೇಡಮ್ ತಾತಗೆ ಬಾಯ್.